ಮೇಲ್ಗಡೆ ನೋಡಿ ತುಪ್ಪ ಇದಕ್ಕೆ ₹1 ಕೊಟ್ಟಿದ್ರೆ ಇದೆಲ್ಲ ನಮ್ಮ ಕಾಕ ಒಂದು 4 kg ತುಪ್ಪ ಇನ್ನೊಂದು 15 ದಿನಕ್ಕೆ ತೆಗಿತಿದ್ದ. ಅದು ಅವನು ತಪ್ಪು ಮಾಡ್ಕೊಬಿಟ್ಟಿದ್ದಾನೆ ನೋಡಿ. ಇಲ್ಲಿ ತುಪ್ಪ ನಮ್ಮ ಅಭಿಮಾನಿಯವರು ಕಳವಟಕ್ಕಯ್ಯ ಅಂತ ನೋಡಕ್ ಬಂದಿದ್ದಾರೆ. ಜೇನುಳವ ನೋಡಿ, ಈ ಜೇನುಳ ಎಲ್ಲ ಸಪ್ರೇಟ್ ಮಾಡಬೇಕಿತ್ತು ಯಾವುದೋ ಕಾಲದಲ್ಲಿ. 3 ವರ್ಷದ ಪೆಟ್ಟಿಗೆ ಇವು. ಇದನ್ನೆಲ್ಲ ಸಪ್ರೇಟ್ ಮಾಡೋದೇ ಈ ಪರಿಸ್ಥಿತಿ ಆಗಿದೆ. ಈ ಸಲದಿಂದ ನಾನು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಆಗಿ ಬಂದಿದ್ದೇನೆ. ಎಗ್ರಿ ಎಕ್ಸ್ಪರ್ಟ್ ಹತ್ರ ಹೋಗಿ ಎಕ್ಸ್ಪರ್ಟ್ ಆಗಿ ಬಂದಿದ್ದೇನೆ. ಈ ಊರಿನ ಜೇನಿನ ಮೇಂಟೆನೆನ್ಸ್ ಎಲ್ಲ ನಂದೆ. ಇನ್ನು ಜೇನು ಹಿಡಿಯೋಣ, ತಿನ್ನೋಣ, ಎಂಜಾಯ್ ಮಾಡೋಣ. ಶುಭೋದಯ ಗೆಳೆಯರೆ, ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮೊನ್ನೆ 2 ಸೂಪರ್ ಕೊಟ್ಟಿದ್ವಲ್ಲ, ಆ ಪೆಟ್ಟಿಗೆಯ ವೀಕ್ಷಣೆಗಾಗಿ ಬಂದಿದ್ದೇನೆ ನಾನು. ಈಗ ನೋಡಿ, ಈ ಜೇನು ಹುಳುಗಳು ಇಂಥ ಚಂದ ಕೆಲಸ ಮಾಡ್ತಾ ಇದೆ ಅಂದರೆ ನೋಡಿ, ಅವರ ಬಾಲದಲ್ಲಿ ಮಕರಂದವನ್ನ ತಗೊಂಡು ಬರ್ತಾ ಇದೆ. ನಿಮ್ಮನೆಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ನೋಡಿ, ತುಂಬಾ ಕೆಲಸ ಮಾಡ್ತಾ ಇದೆ ಈ ಪೆಟ್ಟಿಗೆಯಲ್ಲಿ. ಆಯ್ತಾ, ಈ ಪೆಟ್ಟಿಗೆಯನ್ನ ನಾನು ನಮ್ಮನೆ ಮೇಲಿನ ಮೆತ್ತಿಯ ಹೊರಭಾಗದಲ್ಲಿ ಇಟ್ಟಿದ್ದೇನೆ. ನೋಡಿ, ಇದು ನಮ್ಮನೆ, ಇದು ನಮ್ಮನೆಯ ಪರಿಸರ. ನೋಡಿ ಎಷ್ಟು ಚಂದ ಆಗಿದೆ ಅಂತ. ಈ ಜಾಗದಲ್ಲಿ ಜೇನುಹುಳು ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಜೇನುಹುಳು ಎಲ್ಲ ಪಪ್ಪಳೆ ಹಣ್ಣಾಗಿದೆ. ಹಾಗೆ ನಮ್ಮ ಮತ್ತೆರಡು ಪೆಟ್ಟಿಗೆಯ ವೀಕ್ಷಣೆಯನ್ನು ಈಗ ಹೋಗಿ ಮಾಡೋಣ. ನಾವು ಏನಾಗಿದೆ ಅಂತ ನೋಡಿ ಹೇಳ್ತೀನಿ ನಿಮಗೆ. ಇದು ನಮ್ಮ ಅಣ್ಣನ ಕಾರ್. ಇದನ್ನ ನಾನು ಸ್ವಂತ ಮಾಡ್ಕೊಬಿಟ್ಟಿದ್ದೀನಿ. ಅವನು ಇರಲ್ಲ ಮನೆಯಲ್ಲಿ, ಜರ್ಮನಿ ಜಪಾನ್ ಅಂತ ತಿರುಗ್ತಾ ಇರ್ತಾನೆ, ಬೆಂಗಳೂರು ಅಂತ. ಕಾರ್ ತಗೊಂಡು ಮನೇಲಿ ನಿಲ್ಸಿಟ್ಟಿದ್ದಾನೆ. ಓನರ್ ಅವ, ಅದ್ರ ಕಾರ್ ನಂದು. ಹೇಗೆ ಅಬೇ ಸ್ಪಾಂಕ್ ಅಂತ ಕಾರ್ ಒಳಗೆ ಮಾಡ್ಬಿಟ್ಟಿದ್ದೀನಿ. ಈ ಕಾರ್ ತಗೊಳ್ಳೋಣ, ಜುಮ್ ಅಂತ ತಿರ್ಗೋಣ. ದುಡ್ಡು ಅವ್ನು ಕೊಟ್ಟಿದ್ದಾನೆ ಕಾರಿಗೆ, ಹೊಡಿತಾ ಇರೋನು ನಾನು. ಯೋಗ ಬೇಕು ಕಣ್ರ, ಎಲ್ಲದಕ್ಕೂ ಯೋಗ ಬೇಕು. ಮತ್ತೊಂದು ಪೆಟ್ಟಿಗೆ ಆಗಿದೆ ಇವತ್ತು. ನಾವು ಮಾಡಿದ್ದೋ ಜೇನುಹುಳ ತಪ್ಪೋ ಗೊತ್ತಿಲ್ಲ. 3 ರೊಟ್ಟು ಮಾಡಿದ್ವು ನಾವು. ಇದನ್ನ ಕಾಡು ಜೇನಿನ ರೊಟ್ಟನ್ನು ತಂದು ನಾನು ನಮ್ಮಣ್ಣ ಸೇರ್ ಕಟ್ಟಿದ್ವಿ. ಅದು ಮಿಸ್ಟೇಕ್ ಆಯ್ತು ಏನು ಅಂತ ಗೊತ್ತಿಲ್ಲ. ಅಷ್ಟು ಕುಡ್ದು ಹಾರೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಈ ತರ ಬೂಸ್ಲಾಗ್ಬಿಟ್ಟಿದೆ ಇಡೀ ಪೆಟ್ಟಿಗೆ. ಹೋಯ್ತು ಒಂದು ಪೆಟ್ಟಿಗೆ ಜೇನು ಹಾಡು. ಮತ್ತು ಹೊಸದಾಗಿಂದ ಪ್ರಿಪೇರ್ ಮಾಡಬೇಕು ಇದನ್ನ ನಾವು. ತುಂಬಾ ಬೇಜಾರಾಗ್ತಾ ಇದೆ. ನೋಡಿ, ಫ್ರೇಮ್ ಎಲ್ಲ ಈ ತರ ಬೂಸ್ಲಾಗಿದೆ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಮಾಹಿತಿ ಇದ್ದವರು ಒಂದು ಕೆಳಗಡೆ ಕಮೆಂಟ್ ಮಾಡಿ, ಯಾಕೆ ಈ ತರ ಆಯ್ತು, ನಮ್ದು ಏನ್ ತಪ್ಪು ಅಂತ. ಮಂಡು ಜೇನು ಕಾರ್ಯಾಚರಣೆ ಕರೆಯ ಬಂದಿದೆ. ಇವ್ ನಮ್ಮ ಕಾಕ. ಹೋಗ್ತಾ ಇದೀವಿ. ಅವ್ರ ಮನೇಲಿ 2 ಪೆಟ್ಟಿಗೆ ಇದೆ. ಏನಾಗಿದೆ ನೋಡ್ಕೊ ಬರ್ತೀವಿ. ಇಲ್ಲಿ ಹೆಚ್ಚು ಕಮ್ಮಿ ಮೇಂಟೆನೆನ್ಸ್ ಇಲ್ಲದೆ ಮೇಲ್ಗಡೆ ನೋಡಿ ತುಪ್ಪ. ಇದಕ್ಕೆ ₹1 ಕೊಟ್ಟಿದ್ರೆ ಇದೆಲ್ಲ ನಮ್ಮ ಕಾಕ ಒಂದು 4 kg ತುಪ್ಪ ಇನ್ನೊಂದು 15 ದಿನಕ್ಕೆ ತೆಗಿತಿದ್ದ. ಅದು ಅವನು ತಪ್ಪು ಮಾಡ್ಕೊಬಿಟ್ಟಿದ್ದಾನೆ ನೋಡಿ. ಇಲ್ಲಿ ತುಪ್ಪ ನೋಡ್ರಿ, ಕಣ್ಣಲ್ಲಿ ನೀರು. ಇವರು ನಮ್ಮ ಅಭಿಮಾನಿಯವರು ಕಳವಟಕ್ಕಯ್ಯ ಅಂತ ನೋಡಕ್ ಬಂದಿದ್ದಾರೆ. ಜೇನುಹುಳವ ನೋಡಿ, ಈ ಜೇನುಹುಳ ಎಲ್ಲ ಸಪ್ರೇಟ್ ಮಾಡಬೇಕಿತ್ತು ಯಾವುದೋ ಕಾಲದಲ್ಲಿ. 3 ವರ್ಷದ ಪೆಟ್ಟಿಗೆ ಇವು. ಇದನ್ನೆಲ್ಲ ಸಪ್ರೇಟ್ ಮಾಡೋದೇ ಈ ಪರಿಸ್ಥಿತಿ ಆಗಿದೆ. ಈ ಸಲದಿಂದ ನಾನು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಆಗಿ ಬಂದಿದ್ದೇನೆ. ಎಗ್ರಿ ಎಕ್ಸ್ಪರ್ಟ್ ಹತ್ರ ಹೋಗಿ ಎಕ್ಸ್ಪರ್ಟ್ ಆಗಿ ಬಂದಿದ್ದೇನೆ. ಈ ಊರಿನ ಜೇನಿನ ಮೇಂಟೆನೆನ್ಸ್ ಎಲ್ಲ ನಂದೆ. ಇನ್ನು ಜೇನು ಹಿಡಿಯೋಣ, ತಿನ್ನೋಣ, ಎಂಜಾಯ್ ಮಾಡೋಣ. ಪೆಟ್ಟಿಗೆಲಿದ್ದಂಥ ಜೇನನ್ನು ತೆಗೆದು ಪಾತ್ರೆಗೆ ಹಾಕಿದ್ದೀವಿ.
ಇದೀಗ ದೇವ್ರ ಮುಂದೆ ಹೋಗಿ ಆಮೇಲೆ ಮನುಷ್ಯರು ಹೊಟ್ಟಿಗೆ ಹೋಗುತ್ತೆ. ಹೆಸರಿಗೆ ದೇವ್ರಿಗೆ ಒಂದ್ಸಲ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಇರೋದೆಲ್ಲ ನಮ್ಮ ಹೊಟ್ಟೆಗೆ. ಈ ಹಳೆ ಕಾಲದ ಜೇನು ಹಿಡಿಯೋರು ಇದಾರಲ್ಲ, ಜೇನು ಪೆಟ್ಟಿಗೆ ಸಾಕ್ದವರು, ತನ್ನ ಬಿಟ್ರೆ ಯಾರು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ₹1 ಮಾಹಿತಿನೇ ಇರಲ್ಲ ಅವ್ರಿಗೆ. ನಾವು ಹೇಳಿದ್ ನಂಬೋದು ಇಲ್ಲ, ನಮಗೆ ಮಾಡೋಕ್ಕೂ ಕೊಡಲ್ಲ. ಹಿಂಗಾಗ್ಬಿಡತ್ತೆ ಅವ್ರ ಪರಿಸ್ಥಿತಿ. ನಾಳೆ ಇದನ್ನ ಈ ಥರನಾಗಿ ನಾವು ರೆಡಿ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಬೇಸಿಗೆ ನಾವು ಇದನ್ನ ಪ್ಲೇಸ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಕೊಟ್ಟಾದ್ಮೇಲೆ ತೋರಿಸ್ತೀನಿ. ಒಂದು ಯಶಸ್ವಿ ಜೇನು ಕಾರ್ಯಾಚರಣೆಯ ನಂತರ ಮತ್ತೊಂದು ಕಾರ್ಯಾಚರಣೆಗೆ ಹೊಂಟಿದ್ದೀವಿ. ನಾನು ನಮ್ಮ ಕಾಕ ಪೆಟ್ಟಿಗೆ ಇಟ್ಟಿದ್ದೆವು 4 ವರ್ಷ ಆಯಿತು. ತುಪ್ಪ ತೆಗೆದಿನ ಮಾತ್ರ ಒಂದಲೂ ಇಲ್ಲ. ತೆಗೆದೇನೋ ಒಂದಲ ಅಲ್ವಾ? ಒಂದಲ ತೆಗೆದಿದ್ದಾರಂತೆ. ಈಗ ಈ ಥರ ನೋಡುವ. ನೋಡಿ, ಈ ಪೆಟ್ಟಿಗೆ ಸಂಪೂರ್ಣವಾಗಿ ಫೇಲ್ ಆಗಿದೆ. ಸೂಪರಲ್ಲಿ ಈ ಥರ ಆಗ್ಬಿಟ್ಟಿದೆ. ಸೂಪರ್ ಅಡ್ಡ ಬಿದ್ದು ಇದು ಎರಡನೇ ತೆಗೆದವಲ್ಲ ಆ ಪೆಟ್ಟಿಗೆ ಜೇನುತುಪ್ಪ. ಸ್ವಲ್ಪ ಹಳೆ ರೊಟ್ಟು ಇದು. ಇದರಲ್ಲೊಂದು 4 kg ಸಿಕ್ಕಿರ್ಬೋದು ಅಂತ ಅಂದಾಜು. ನೋಡಿ ಕೌಂಟ್ ಮಾಡಿ ಹೇಳ್ತೀವಿ ಆಮೇಲೆ. ಈ ಜೇನುತುಪ್ಪವನ್ನ ಬೆಳಗಿನ ತೆಳ್ಳವಿಗೆ ಹಾಕ ತಿಂದ್ರೆ ಮಜಾನೇ ಬೇರೆ. ಅದಕ್ಕೆ ಎಮ್ಮೆ ತುಪ್ಪ ಆಗಬೇಕು ಜೇನುತುಪ್ಪಕ್ಕೆ. ಹಾಕೊಂಡು ತಿಂತ ಇದ್ರೆ ನಮ್ಮಲ್ಲೇ ಮೇನೆ ಇದು